ಸೊ ಈ ಒಂದು ಕಾರ್ಯಕ್ರಮ 7ನೇ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ. ನಾವು ಹಿಂದೆ ಆಹಾರವನ್ನು ಉತ್ಪಾದನೆಯನ್ನು ಮಾಡಲಿಕ್ಕೆ ಭಾಳಷ್ಟು ಎಫರ್ಟ್ ಆಗ್ತಕ್ಕಂಥದ್ದು. ಒಂದು ಹಂತಕ್ಕೆ ನಾವೆಲ್ಲರೂ ಇಂಪೋರ್ಟ್ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿನಲ್ಲೇ 1970ರಿಂದ 80-90ವರೆಗೂ ಇದ್ದು, ಇವತ್ತು ನಾವು ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ ಮಟ್ಟಕ್ಕೆ ಹೋಗಿದ್ದೀವಿ. ರೈತರು ಇಷ್ಟಾದ್ರೂ ನಾವಿನ್ನೂ ಸಮಸ್ಯೆ, ಸಾಲ, ಬೆಳಿಲಿಕ್ಕೆ ತೊಂದರೆ ಅಥವಾ ಈ ಥರದ್ದೆಲ್ಲ ನಮ್ಮ ಮುಂದೆ ಬಂದಾಗ ಬಿಹೈಂಡ್ ಅಗ್ರಿಕಲ್ಚರ್ ಅದನ್ನು ನಾವು ಏನು ಮಾಡಬೇಕು, ಉತ್ಪಾದನೋತ್ತರ ಏನು ನಾವು ಹೆಜ್ಜೆ ಇಡಬೇಕು, ರೈತರಿಗೆ ಏನು ನಾವು ಬೆಂಬಲಕ್ಕೆ ನಿಲ್ಲಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಭಾಳ ನಮಗೆ ಮುಖ್ಯವಾದದ್ದು. ಆ ಒಂದು ಕಾನ್ಸೆಪ್ಟನ್ನು ರಾಷ್ಟ್ರದಲ್ಲಿ ಪ್ರಪ್ರಥಮವಾಗಿ ನಮ್ಮ ರಾಜ್ಯದಲ್ಲಿ ITF ಮೇಳವನ್ನು ಈ ಬಾರಿ ಉತ್ಪಾದನೋತ್ತರ ರೈತರಿಗೆ ಏನೆಲ್ಲ ನಾವು ಸಪೋರ್ಟ್ ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ಈ ಮೇಳದಿಂದ ರೈತರಿಗೆ ಪರಿಚಯಿಸಬೇಕು ಅಂತ. ಇದರ ಜೊತೆಯಲ್ಲಿ ಬರೀ ಅಷ್ಟಕ್ಕೆ ನಾವು ಸೀಮಿತ ಆಗದಲ್ಲೇ ಏನು ಉತ್ಪಾದನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪ್ರಾರಂಭದಿಂದ ಸೋಯಿಂಗಿಂದ ಹಾರ್ವೆಸ್ಟ್ವರೆಗೂ ಏನೆಲ್ಲ ಇದೆ ಅದನ್ನೂ ಸಹ ಜನರಿಗೆ ಮಣ್ಣಿನ ಆರೋಗ್ಯದ ಬಗ್ಗೆ ಇರ್ಬೋದು, ದೇಶಿ ತಳಿಗಳ ಬಗ್ಗೆ ಇರ್ಬೋದು, ಮತ್ತು ಇಳುವರಿ ವಿಚಾರದಲ್ಲಿ ಇರ್ಬೋದು, ಟೆಕ್ನಾಲಜಿ ವಿಚಾರ ಇರ್ಬೋದು, ಹೊಸ ಯಂತ್ರೋಪಕರಣಗಳನ್ನ ಉಪಯೋಗಿಸುವಂಥ ಒಂದು ಇದಿರ್ಬೋದು, ಈ ಎಲ್ಲವನ್ನೂ ಸಹ ನಾವು ಜನರಿಗೆ ತಿಳಿಸ್ತಾನೆ ಹೋಗಬೇಕಾಗುತ್ತೆ. ಈಗ ನೆಕ್ಸ್ಟ್ ಸ್ಟೇಜಲ್ಲಿ ಅಂದರೆ ಪ್ರೊಸೆಸಿಂಗ್ ಇರ್ಬೋದು, ವ್ಯಾಲ್ಯೂ ಅಡಿಷನ್ ಇರ್ಬೋದು, ಬ್ರ್ಯಾಂಡಿಂಗ್, ಇದನ್ನು ಸಹ ನಾವು ಹೆಚ್ಚು ಗಮನದಲ್ಲಿ ಇಟ್ಕೊಂಡು ಮಾರ್ಕೆಟಿಂಗ್, ರೈತರೇ ಉದ್ಯಮ ಆಗತಕ್ಕಂಥ ಒಂದು ಅವಕಾಶಗಳಿದೆ ಅನ್ನೋದನ್ನು ನಾವು ರೈತರಿಗೆ ಹೆಚ್ಚು ಪರಿಚಯಿಸ್ಬೇಕು. ಅವ್ರು ಬೆಳೀತಕ್ಕಂಥ ಆಹಾರ ಪದಾರ್ಥಗಳಿದೆ, ಅದನ್ನು ಅವರೇನೆ ವ್ಯಾಲ್ಯೂ ಅಡಿಷನ್ ಮಾಡಿ ಬ್ರ್ಯಾಂಡಿಂಗ್ ಮಾಡಿ ಮಾರ್ಕೆಟಿಗೆ ಹೋದಾಗ ಅವರಿಗೆ 1ರಿಂದ 4-5 ಪಟ್ಟು ಆದಾಯವನ್ನು ಸಿಗುತ್ತೆ. ಹಾಗಾಗಿ 6ನೇ ತಾರೀಕು ನಾವೆಲ್ಲರೂ ಅಲ್ಲಿ ಸೇರೋಣ. ಇಲ್ಲಿ ಬಹುಶಃ ಹೊರ ರಾಜ್ಯಗಳಿಂದ, ದೇಶಗಳಿಂದ ಬಂದಿರತಕ್ಕಂಥ ಎಲ್ಲ ಸ್ಪೀಕರ್ಗಳು ಬಹುಶಃ ಅಲ್ಲಿ ಭಾಗವಹಿಸ್ತಾರೆ ಅಂತ ಅನ್ಕೊಂಡಿದ್ದೀನಿ. ಹಾಗಾಗಿ ಇದೊಂದು ಸಕ್ಸಸ್ಫುಲ್ ಟ್ರೂತ್ಫುಲ್ ಡಿಸ್ಕಷನ್ ಆಗಲಿ.